ಜಿಲ್ಲಾ ರೈತ ಒಕ್ಕೂಟ ಅಂದ್ರೆ ನಾವೆಲ್ಲ ಒಂದೇ. ನಾನ್ ಮುಂದೆ ಇಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರು ಮುಖಂಡರು ಬಹಳ ಜನ ಬಂದವ್ರೆ. ಅವರಿಂದ ಬಂದಂತ ಹೋರಾಟ ಎಲ್ಲ ರೈತ ಬಂಧುಗಳೇ, ರೈತ ಮುಖಂಡರುಗಳೇ, ಸತತವಾಗಿ 21ನೇ ತಾರೀಕಿಂದ ಜೂನ್ 21ರಿಂದ ನಾವು ಬರ್ತೀವಿ ಅಂತ ಹೇಳಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ಮೆಸೇಜ್ ಹಾಕಿದ್ವಿ. ನಾವು ಶಿವಮೊಗ್ಗ ಜಿಲ್ಲೆಯ ಮಾಧ್ಯಮ ಸ್ನೇಹಿತರು ಅಂದು ಭದ್ರಾ ಡ್ಯಾಮ್ ಏನು 70 ಅಡಿ ಕೆಳಗಡೆ ಇಳಿದಿದ್ವಿ ನಾವು. ಅವತ್ತು ಬಂದದ್ದು ಬಸವರಾಜ ನಾಯ್ಕರು, ಚಂದ್ರಶೇಖರ್ ಪೂಜಾರು ಮತ್ತು ಕಡಲೆಬಾಳ್ತರಿಂದ ಒಂದೇ ನಮ್ಮ ಇವರು ಒಂದು 15-20 ಜನ ಬಹುದ್ವಿ. ಕೊನೆಯಲ್ಲಿ ಸತೀಶ್ ಅಣ್ಣ ಹೋದ್ರು ನೋಡಿ. ಅವತ್ತು ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಮಾಡಲ್ ಮಲ್ಲಿಕ ಅವರು ಏನೋ ತುರ್ತು ಕೆಲಸಕ್ಕೆ ಹೋಗಿದ್ರು. ಲೋಕಿಕೆರೆ ನಾಗರಾಜು, ಅಜಯ್ ಕುಮಾರ್ ಅವರೆಲ್ಲ ಬೇರೆ ಸಂದರ್ಭದಲ್ಲಿದ್ರು. ಅಲ್ಲ ತಡಿಯೋಣ ರಜನ, ನಾವೇನು ತಡಿ, ನಾವು ಕುರಿಕೆ ಸಂಬಾರ ಅರಿಯಲ್ಲ. ಜೂನ್ 21ನೇ ತಾರೀಕು ನಾವು 4 ಗಂಟೆಗೆ ಭದ್ರಾ ಡ್ಯಾಮಿಗೆ ಹೋದಾಗ ಕೇವಲ 20 ಜನ ಇದ್ವಿ. ಹೊನ್ನಾಳಿನ ಒಬ್ಬರೇ ಇದ್ದೆ. ಬಸವಣ್ಣ ಒಬ್ಬರು ಬಂದು ಕಡಲೆ ಬಂದ್ರೆ ಹರಿಯಾಣ ಒಂದು 20 ಜನ ರೈತರು ಚಂದ್ರಶೇಖರ್. ಅವತ್ತು ತೀರ್ಮಾನ ಮಾಡಿ ಜೂನ್ 23ನೇ ತಾರೀಕು ಕೇವಲ ಒಂದೇ ದಿವಸ ಟೈಮ್ ಇತ್ತು. ನಮ್ಮ ಮುಖಂಡರುಗಳು ಹೆಂಗಣ ಬೇಡ ಬೇಡ ಅಂತ ಏನಾಗಲ್ಲ, ನಮ್ಮ ರೈತರು ಬರ್ತಾರೆ ಭರವಸೆ ಇತ್ತು. ಜೂನ್ 23ನೇ ತಾರೀಕು ಶನಿವಾರ 21 5 ಗಂಟೆಗೆ 4 ಗಂಟೆಗೆ 5:30 6 ಗಂಟೆ ಕರೆ ಕೊಟ್ವಿ. ಭಾನುವಾರ ಒಂದೇ ದಿವಸ ಟೈಮು. ಜೂನ್ 23ನೇ ತಾರೀಕು ಸೋಮವಾರ ಕರೆ ಕೊಟ್ವಿ. ಸುಮಾರು 5,000 ಜನ ಬಂದಿದ್ರು. 5,000 ಜನ ಬಂದ್ರು. ನಾವೇನ್ ಭದ್ರಾ ಡ್ಯಾಮ್ ಬಗ್ಗೆ ಇವತ್ತು ಹೋರಾಟ ಮಾಡ್ತೀವ? ನಮ್ಮ ರವೀಂದ್ರನಾಥ್ ನೆನ್ಪಡ್ಕೊಳ್ಬೇಕು. ಸತ್ವದಲ್ಲಿ ಭದ್ರಾ ಅಂದ್ರೆ ರವೀಂದ್ರನಾಥ್ ಅಂದ್ರೆ ಭದ್ರಾ ಆ ಮನುಷ್ಯನ. ಯಾಕಂದ್ರೆ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನ ಮೊದಲಿಂದಲೂ ಭದ್ರಾ ಬಗ್ಗೆ ಹೋರಾಟ ಮಾಡಿರ್ತೀವಿ. ದಾವಣಗೆರೆ ಜಿಲ್ಲೆಯಲ್ಲಿ ಇದ್ರೆ ಅದು SC ರೈತ ಮುಖಂಡರು, ಮಾಜಿ ಸಚಿವರು ಅವರನ್ನು ಹೆಮ್ಮೆಯಿಂದ ನೆನಪಾಡ್ಕೊಳ್ತೀವಿ. ಹೇಳ್ತೀನಿ ರವೀಂದ್ರನಾಥ್ ಅವರು ನಮಗೆ ಎಲ್ಲ ಹಂತದಲ್ಲಿ ಮಾರ್ಗದರ್ಶನ ಮಾಡಿದ್ರೆ. ಕಳೆದ ವರ್ಷ ಭದ್ರಾ ಡ್ಯಾಮ್ ಲೀಕೇಜ್ ಆಗ್ತಿತ್ತು. ಯಾಕಂದ್ರೆ ಹೇಳ್ತೀವಿ, ನಾನು ಮಾಡಾಳ್ ಮಲ್ಲಿಕಾರ್ಜುನ ಬೆಂಗಳೂರಿಂದ ಹೊನ್ನಾಳಿಗೆ ಅವ್ರು ಚನ್ನಗಿರಿ ಬರ್ತಾ ಇದ್ವಿ. ಅವರ ಸಹೋದರೊಬ್ಬರು ಕರೆ ಮಾಡಿದ್ರು, ಹೆಸರೇ ಅಲ್ಲ ಅವರ ಸಹೋದರರು. ರೇಣುಕಾಚಾರ್ಯರೇ, ಮಲ್ಲಿಕಾರ್ಜುನ್ ಏನ್ ಮಾಡ್ತೀರಿ ನೀವು? ಅಲ್ಲಿ ಡ್ಯಾಮ್ ಸೋರ್ತಾ ಇದೆ. ಹೇಳಿದಾಗ ನಾನು, ಮಲ್ಲಿಕಾರ್ಜುನ್, ಬಸವರಾಜ ನಾಯ್ಕರು, ರಾಜಶೇಖರ್ ನಾಗಪ್ಪನವರು, ಕನ್ಯಾಬಾಯಿ, ಅಜಯ್, ಲೋಕಿಕೆರೆ ನಾಗರಾಜು, ಪೂಜಾ ಚಂದ್ರಶೇಖರ್ ಕಳೆದ ವರ್ಷ ಡ್ಯಾಮ್ಗೆ ಭೇಟಿ ಕೊಟ್ಟು ಹೋರಾಟವನ್ನ ಮಾಡಿದ್ವಿ. ನಾವು ಸುಮ್ಕುತಂದ್ವ. ಆದ್ರೆ ಇವತ್ತು ಹೋರಾಟ ವೈಜ್ಞಾನಿಕವಾದ ಹೋರಾಟವನ್ನು ಮಾಡ್ತಾ ಇದೀವಿ. 23ನೇ ತಾರೀಕು ಚಿಕ್ಕಮಗಳೂರು, ದಾವಣಗೆರೆ, ಅಲ್ಲಿ ಶಿವಮೊಗ್ಗ DC-ಗಳು, ಪೊಲೀಸ್ ಅಧಿಕಾರಿಗಳು ಅವರು ರಾತ್ರೋರಾತ್ರಿ ಸಂಚು ಮಾಡ್ತಾರೆ. ತರೀಕೆರೆ ಶಾಸಕರು, ಹೊಸದುರ್ಗ ಶಾಸಕರು, ಯಾವ PRP ಪ್ರವಾಸಿ ಮಂದಿರದಲ್ಲಿ ರಾತ್ರಿ ಸಭೆ ಮಾಡ್ತಾರೆ. ಇದು ನನ್ನ ಎತ್ತದಾಣಿಗೆ ಸತ್ಯ. ತರೀಕೆರೆ ಶಾಸಕರು ಕೆಲವು ಗುಂಡಾಗಳನ್ನ ಎತ್ತಿ ಕಟ್ಟಿ ಸೋಮವಾರ ಬೆಳಗ್ಗೆ ಬೇಕಾದ್ರೆ ಸೋಮವಾರ ಬರ್ತಾರೆ. ಆ ಹೋರಾಟವನ್ನು ಹತ್ತಿಕ್ಬೇಕಂತ ಹೇಳಿ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿದ್ರು. 144 144 ಸೆಕ್ಷನ್ ಅಂದ್ರೆ ಒಬ್ಬ ವ್ಯಕ್ತಿಗಿಂತ 2-3 ಸೇರಂಗಿಲ್ಲ. ಆದ್ರೆ ದಾವಣಗೆರೆ ಜಿಲ್ಲೆಯ ಜನ ಗಂಡು ಮೆಟ್ಟಿದ ಭೂಮಿ, ಬೆಣ್ಣೆ ನಗರಿ, ಮಧ್ಯ ಕರ್ನಾಟಕ ಹೋರಾಟ ಪ್ರಾರಂಭದ ಕಿಚ್ಚೆತ್ತಿದೆ. ಹೆಂಗೆ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಅಜಯ್ ಕುಮಾರ್ ಹೆಸರಿಲ್ಲ ಅಂತ ಮಾನ್ಯರಿಂದ ಈ ದೇಶಕ್ಕೆ ಸ್ವತಂತ್ರ ಬಂತು. ಅದೇ ರೀತಿ ನಾವು ಶಿವಮೊಗ್ಗ ಜಿಲ್ಲೆಯವರೇ, ನಾವು ಚನ್ನಗಿರಿ, ಹೊನ್ನಾಳಿ. ನಮಗೆ ನಿಜವಾಗ್ಲೂ ಹೇಳ್ತೀನಿ, ಶಿವಮೊಗ್ಗ ಏನಾದ್ರೂ ಹೋರಾಟವನ್ನು ಕಲಿಸ್ಕೊಟ್ಟಿದೆ, ಶಿಸ್ತು ನಮಗೆ ಇವತ್ತು ಈ ಮಟ್ಟಕ್ಕೆ ಬರ್ತೀವಿ ಅಂದ್ರೆ ಮಾತೃ ಜಿಲ್ಲೆಯನ್ನು ನೆನಪಾಡ್ಕೊಳ್ಬೇಕು. ಶಿವಮೊಗ್ಗ ವಿಶೇಷವಾಗಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡೆಯುವುದು. ಯಡಿಯೂರಪ್ಪರಿಂದ ಹೋರಾಟವನ್ನು ಕಲಿತು ಹೊನ್ನಾಳಿ, ಚನ್ನಗಿರಿ, ಇಡೀ ರಾಜ್ಯ ಕಲಿತು. ಹಾಗಾಗಿ
ನಾವು 23ರಂದು ಇಲ್ಲೇ ಪೊಲೀಸ್ ಟಿಆರ್ ಗ್ರೌಂಡ್ ಇದೆ, ಇಲ್ಲೇ ಪ್ರವಾಸಿ ಮಂದಿರ ಪಕ್ಕಲ್ಲಿ ನಮ್ಮನ್ನೆಲ್ಲ ಬಂಧಿಸಿ 100 ಜನ ಕರೆ ತಂದ್ರು. ನಾವೇನು ಕಡ್ಲೆಕಾಯಿ ತಿಂತೀವ? ಶೇಂಗಾ ಬೀಜ, ಬಡವರು ಬಾದಾಮಿ ಶೇಂಗಾ ಬೀಜ, ಕೆಲವರು ಪಿಸ್ತಾ ಬಾದಾಮಿ ದ್ರಾಕ್ಷಿ, ಅವರು ಗೋಡಂಬಿ ತಿಂದ್ರೆ ನಾವು ಖಾರ ಮಂಡಕ್ಕಿ ತಿಂದು ಜೀವನ ಮಾಡ್ಬೇಕು. ಅವತ್ತು ಯೋಚನೆ ಮಾಡಿ ಟಿಆರ್ ಗ್ರೌಂಡ್ ಅಲ್ಲಿ ತೀರ್ಮಾನ ಮಾಡಿದ್ವಿ, ಜೂನ್ 25ನೇ ತಾರೀಕು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕು. 28ನೇ ತಾರೀಕು ನಾವು ದಾವಣಗೆರೆಗೆ ಬಂದ್ಗೆ ಕರೆ ಕೊಟ್ವಿ. ರವೀಂದ್ರನಾಥ್ ಮನೆಯಲ್ಲಿ ಪೂರ್ವ ಸಭೆ ಸೇರಿದ್ವಿ, ಚರ್ಚೆ ಮಾಡಿದ್ವಿ. ಕೂತ್ಕೊಳ್ಳಿ, ನಂದು ಕಾಲ್ ಸರಿ ಇಲ್ಲ ಆದ್ರೆ ಎತ್ತಿದ್ದೀನಿ ಅಷ್ಟೇ. ಅವತ್ತು ಬೈಕ್ ರ್ಯಾಲಿ ಮಾಡಕ್ಕೆ ಯಾರು ದಯವಿಟ್ಟು ಹೋರಾಟ ಬಂದಿರ್ತಕ್ಕಂಥ ಕಿಚ್ಚು ನಮ್ಮಲ್ಲಿ ಇರಬೇಕು. ನಮ್ಮ ಹಕ್ಕು ನಮ್ಮ ನೀರು. ರವೀಂದ್ರನಾಥ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಸಭೆ ಮಾಡಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆವತ್ತು ರವೀಂದ್ರನಾಥ್, ನಾನು, ನಮ್ಮೆಲ್ಲ ಮುಖಂಡರುಗಳಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ SS ಮಲ್ಲಿಕಾರ್ಜುನ್ ಕರೆ ಮಾಡಿದ್ವಿ. ನೋಡ್ರಿ ಮಂತ್ರಿಗಳೇ, ನಾಳೆ ಅನ್ಯಾಯ ಆಗುತ್ತೆ, ಅನಾಹುತ ಆಗುತ್ತೆ. ನಾನು ಪಕ್ಷಾತೀತ ಯಾವುದೇ ಪಕ್ಷ ಸರ್ಕಾರ ಟೀಕೆ ಮಾಡಕ್ಕೆ ಸಿದ್ಧವಾಗಿಲ್ಲ. ಜಿಲ್ಲಾ ಮಂತ್ರಿಗಳೇ ಇದನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕಂತ ಹೇಳಿದ್ವಿ. ಪಕ್ಷ ಮಾಡಿದ್ರೆ ಅವ್ರಿಗೆ ಕರೆ ಮಾಡ್ತಿರ್ಲಿಲ್ಲ. ಅದು ಒಂದು ವಾರ ಮುಂಚೆ ದಾವಣಗೆರೆ ಲೋಕಸಭಾ ಸದಸ್ಯರು, ಜಿಲ್ಲಾ ಸಚಿವರು, ಹೌದು ದಾವಣಗೆರೆ ಜಿಲ್ಲೆ ರೈತರಿಗೆ ಅನ್ಯಾಯ ಇದೆ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರು. ಅಂದ್ರೆ ಈ ಸರ್ಕಾರ ನಮ್ಮ ರೈತರಿಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಪ್ರಯತ್ನ ಮಾಡಿದ್ರು. ನಾವ್ ಹೇಳಿದ್ವಿ ಜಿಲ್ಲಾ ಮಂತ್ರಿ, ನೋಡ್ರಿ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿದ್ರು. ನಾವು ಬಂದಿಗೆ ಕರೆ ಕೊಟ್ಟಾಗ ಜಿಲ್ಲಾ ಮಂತ್ರಿಗಳು ಕರೆ ಮಾಡಿದ್ರು, ಸಮಯ ಹೋರಾಟ ಬೇಡಪ್ಪ, ಬಂದ್ ಮಾಡ, ದಾವಣಗೆರೆ ಬಂದ್ ಮಾಡ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ ಬೇಡ ಅಂತ ಹೇಳಿ. ಮಂತ್ರಿಗಳೇ, ನೀವು ಸರ್ಕಾರದ ಒಬ್ಬ ಪ್ರತಿನಿಧಿ, ಜಿಲ್ಲಾ ಮಂತ್ರಿಗಳು, ನೀವು ನಿಮ್ಮ ಕೆಲಸವನ್ನ ಮಾಡ್ರಿ. ಆದ್ರೆ ರೈತರು ನಾವು ನಮ್ಮ ಹೋರಾಟವನ್ನ ಮಾಡ್ತೀವಂತ ನಾವು ಸಚಿವರಿಗೆ ಹೇಳಿದ್ವಿ. ನೋಡಿ, ಕೆಲವರು ಅಪಪ್ರಚಾರ ಮಾಡಬಹುದು. ನಾವು 4ನೇ ತಾರೀಕು ಕೆಲವು ಮುಖಂಡರುಗಳು, ಸಿದ್ದರಾಮಯ್ಯನವರು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು, ನಾವು ಅವ್ರಿಗೂ ಕರೆ ಮಾಡಿ ಟೈಮ್ ತಗೊಂಡಿ, ಒಬ್ಬನೇ ಬರೋ ಸಮಯ ಅಂತ. ಒಬ್ಬರೇ ಬರಲ್ಲ, ಕೊನೆಗೆ ಹಚ್ಚೇನ ಅಂದ್ರು. ಒಳಗಡೆ ನಾನು ಅಜಯ್ ಕುಮಾರ್ ಹೋದ್ವಿ. ಅದಾದ್ಮೇಲೆ ಒಳಗಡೆ ಹೋಗಿ ಮುಖ್ಯಮಂತ್ರಿ ಮಾತಾಡಿ, ಸರ್ ನಮ್ಮ ರೈತರು ಬಂದವ್ರೆ, ನೀವು ಹೊರಗಡೆ ಬರ್ಬೇಕು, ಮನವಿ ತಗೋಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡೆದ್ರು. ಆ ಸಂದರ್ಭದಲ್ಲಿ ಸತೀಶ್ ಅಣ್ಣ, ಅಜಯ್ ಕುಮಾರ್, ಲೋಕಿಕೆರೆ ನಾಗರಾಜು, ಯಾಕಂದ್ರೆ ಮಲ್ಲಿಕಾರ್ಜುನ್ ಬೇರೆ ಕೆಲಸಕ್ಕೆ ಹೋಗಿದ್ರು, ಕಡ್ಲೆಬಾಳು ರಾಜಶೇಖರ್ ನಾಗಪ್ಪ ಬೇರೆ ಕೆಲಸ, ನಾವು 8 ಜನ ಪೂಜಾರು, ಚಂದ್ರಶೇಖರ್ ನಾಗರಾಜು, BM ಸತೀಶ್ ಅಣ್ಣ, ಬಸವರಾಜ ನಾಯ್ಕರು, ನಾವು ಹೋಗಿ ಭೇಟಿ ಮಾಡಿ ನಮ್ಮ ರೈತರಿಗೆ ಎಲ್ಲ ವಿವರಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಏನು ಸಮಯ ಇನ್ನು 3 ವರ್ಷ ಐತಿ ಚುನಾವಣೆ, ಇಷ್ಟು ಬೇಗ ಹೋರಾಟ ಶುರು ಮಾಡ್ಕೊಂಡ್ರಿ ಅಂದ್ರು. ಇದು ಸತ್ಯ, ಕೇಳ್ರಿ, ನಮ್ ಕೂಲೆಂಬರ್ ಇದ್ರು, ಎಲ್ಲರೂ ಇದ್ರು. ನಾನು ಹೇಳಿದೆ, ಸರ್ ನಿಮ್ಮ ಮಾರ್ಗದರ್ಶನ ಅಂದ್ವಿ, ನೀನೇ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಿಕೊಂಡು ಅಂದ್ರು. ಯಾಕಂದ್ರೆ ನೋಡಿ, ನಾವ್ ಏನೇ ರಾಜಕೀಯ ಟೀಕೆ ಮಾಡಿದ್ರು, ವೈಯಕ್ತಿಕವಾಗಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತ ಟೀಕೆ ಮಾಡಲ್ಲ. ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಧಿಕ್ಕಾರನೂ ಕೂಗ್ತೀವಿ, ಸಂಘರ್ಷಣ ಮಾಡ್ತೀವಿ. ಸಂದರ್ಭ ಬಂದಾಗ ನಾವು ಅನಿವಾರ್ಯವಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಸಚಿವರಿಗೆ ನಾವು ವಿನಂತಿ ಮಾಡಿದ್ವಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಆಯ್ತು ಭರವಸೆ ಕೊಟ್ರು. ಅದಾದ ನಂತರ ಉಪಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು. ಉಪಮುಖ್ಯಮಂತ್ರಿಗಳ ಹತ್ರ ವಿಧಾನಸೌಧಕ್ಕೆ ಹೋದ್ವಿ, ಅಲ್ಲಿ ನಾವು 1000 ಜನ ಒಳಗಡೆ ಬಿಡಿಸುತ್ತೆ, ಅಲ್ಲಿ ಪೊಲೀಸ್ನರು ಬಂದ್ರು, ಇಲ್ಲ ಒಬ್ಬರನ್ನೇ ಬಿಡ್ತೀವಿ ಅಂದ್ರು. ಅಜಯ್ ಕುಮಾರ್ ಹೇಳಿದ್ರು, ನಮ್ಮ ಆಡಳಿತ ಅವಧಿಯಲ್ಲಿ 1000 ಜನ ಈ ವಿಧಾನಸೌಧಕ್ಕೆ ಬಂದಿದ್ದೀವಿ, ನಾವು ಒಬ್ಬಿಬ್ರು ಹೋಗಲ್ರಿ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರು, ಲೋಕಿಕೆರೆ ನಾಗರಾಜು ಮತ್ತು ನಮ್ಮ ನರೇಂದ್ರ ಗೌಡರು, ದಾಂಕೋ ಶಿವಣ್ಣ, ಇನ್ನೂ 8 ಜನ ಹೋಗಿ ಮನವಿಯನ್ನು ಕೊಟ್ವಿ. ಅವ್ರು ಗೊತ್ತಂಗ್ಲೆ ಏನೋ ಹೀರೋ ಅಂದ್ರು. ನಾವೇಳಿ ಉಪಮುಖ್ಯಮಂತ್ರಿ ಎಲ್ಲ ಮಾಹಿತಿಯನ್ನು ಪಡೆದ್ರು. ಆಯ್ತು, ಒಳ್ಳೆ ಕೆಲಸ ಸಂಘಟನೆ ಮಾಡ್ತೀವಿ ಮಾಡು. ಅವ್ರು ಹೇಳು,
ಪಕ್ಷ ಯಾವುದೇ ಪಕ್ಷ ಇರ್ಬೋದು, ರಾಜಕೀಯ ಯಾವುದೇ ಪಕ್ಷ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾನು ಸ್ಥಳಕ್ಕೆ ಬರ್ತೀನಿ, ಭೇಟಿ ನೀಡ್ತೀನಿ ಅಂತ ಹೇಳಿದ್ರು. ನಮಗೆ ಮುಖ್ಯಮಂತ್ರಿಗಳ ಬಗ್ಗೆ ಅದು ಉಪಮುಖ್ಯಮಂತ್ರಿ ಬಗ್ಗೆ ಬೈಬೇಕಂತಲ್ಲ, ಹೊಟ್ಟೆ ಉರಿದಾಗ ಧಿಕ್ಕಾರ ಕೂಗ್ತೀವಿ. ಸಂಘರ್ಷಣೆ ಬೇರೆ, ಸಾಮರಸ್ಯ. ವೈಯಕ್ತಿಕ ಸಿದ್ದರಾಮಯ್ಯ ಬಗ್ಗೆ ನಮಗೆ ಸಿಟ್ಟಿದ್ದೇನಪ್ಪ, ಇದೇ ಇಲ್ಲ. ಆಡಳಿತ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೀರಾವರಿ ಸಚಿವರು, ನೀವು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿದ್ವಿ. ಉಪಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದ್ರು, ಆದ್ರೆ ಯಾರಿಗೂ ನಾನು ಬರ್ತೀನಿ ಕಣೋ ಅಂದ್ರೆ ಹೇಳ್ಕೊಂಡ್ರು. ನಾವ್ ಹೇಳಿದ್ವಿ ನೀವು ಪ್ರತಿಭಟನೆ ಮಾಡಿಬಿಡ್ತೀರಿ ಕಣೋ ಅಲ್ಲಿ ಬಂದ್ರೆ ಅಂದ್ರು. ಆದ್ರೆ ನಾವ್ ಹೇಳಿದ್ವಿ 5 ಜನ ಬರ್ತೀವಿ, ನಿಮಗೆ ಪೂರಕವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಒಪ್ಪಿದ್ರು. ಯಾಕೆಂದ್ರೆ ಕುರ್ಚಿ ಕದನ ನಡೀತೈತೆ, ಪಾಪ ಟೈಮ್ ಇಲ್ಲ ಅವರಿಗೆ. ಟೀಕೆ ಮಾಡಲ್ಲ ಆಡಳಿತ ಪಕ್ಷ, ಅದು ನಿಮ್ಮ ವೈಯಕ್ತಿಕ ಅಕ್ಕಿ. ಆದ್ರೆ ನಾನು ಹೇಳುದು, ಕುರ್ಚಿಗೋಸ್ಕರ ಸಂಘರ್ಷ ಮಾಡಿ ದಿಲ್ಲಿಗೆ ಹೋಗ್ತಾ ಇದೀರಿ, ಬೆಂಗಳೂರಲ್ಲಿ ಕಚ್ಚಾಡ್ತೀರಿ. ನಿಮ್ಮ ಮಂತ್ರಿಗಳು ನಾನ್ ಮೇಲು ಡ್ಯಾನ್ಸ್ ಮಾಡಿಕ್ಕೆ ಅಂತ ನಿಮ್ಮ ಪರವಾಗಲಿ ಓಲೈಸ್ತೀವಿ. ನಾನು ಹೇಳುದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನಿಮ್ಮೆಲ್ಲರ ಪರವಾಗಿ ಭರವಸೆ ಕೊಡಬಹುದಾ? ಅವ್ರಿಗೆಲ್ಲ ನೀವ್ ಹೇಳಿದ್ರೆ ನಮ್ಮ ಬಲದಂಡೆ ನಾಲೆಯನ್ನ ನೀವು ತಡೆಗಟ್ಟಿರಿ, ನಿಮಗೆ ದಾವಣಗೆರೆ ಜಿಲ್ಲೆಯ ಜನ ರೈತರು ಸನ್ಮಾನ ಮಾಡಬಹುದು. ನಮ್ ಕೆಲಸ ನಿಂತ್ರೆ ಪಕ್ಷಾತೀತವಾಗಿ ನಾವೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅಥವಾ ಮುಖ್ಯ DK ಶಿವಕುಮಾರ್, ನಮ್ಮ ರೈತರ ಕೆಲಸ ಆಗಬೇಕು. ನಮ್ಮ ಪ್ರತಿಷ್ಠೆ ಮುಖ್ಯ ಅಲ್ಲ. ನಾವು ಬಿಜೆಪಿಯಿಂದ ಹೋರಾಟವನ್ನು ನಂಬ್ಕೊಂಡಿಲ್ಲ, ರೈತ ಒಕ್ಕೂಟ ನಂಬ್ಕೊಂಡಿವಿ. ನಮ್ಮ ಕಾಮಗಾರಿಯನ್ನು ನಿಲ್ಲಿಸಿ ನಿಮ್ಮಿಬ್ಬರಿಗೂ ಸನ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ, ಅಣ್ಣ 1 ನಿಮಿಷ, ಇನ್ನೊಂದು 5 ನಿಮಿಷ ನಿಲ್ಸ್ಬಿಡಿ ಅಣ್ಣ, 1 ನಿಮಿಷ. ನಾವ್ ಹೇಳ್ತಿದೀವಿ, ಈ ರೈತ ಒಕ್ಕೂಟದಿಂದ ಹೋರಾಟವನ್ನು ಮಾಡ್ತೀವಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿನಂತಿ ಮಾಡಿದೀವಿ. ಆದ್ರೆ 27ನೇ ತಾರೀಕು ಬೈಕ್ ರ್ಯಾಲಿ ಮಾಡಿದ್ವಿ, ರವೀಂದ್ರನಾಥ್ ಉದ್ಘಾಟನೆ ಮಾಡಿದ್ರು. ನಮ್ಮ ಎಸ್ ವಿ ರಾಮಚಂದ್ರ ಆರೋಗ್ಯ ಸರಿಯಿಲ್ಲ, ಅವರು ಜಗಳೂರು ಶಾಸಕರು ಹೋದ್ರು. ಇವತ್ತಿನ ಹೋರಾಟ ನಾವೆಲ್ಲ ಕಡೆ ಕುಟುಂಬ ಹಳ್ಳಿಗಳೆಲ್ಲ ಪ್ರವಾಸ ಮಾಡಿದ್ವಿ. ಸುಮಾರು 5,000 ಜನ ರೈತರು ಬಂದಿದ್ರಿ, ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ. ಬಂಧುಗಳೇ, ಇವತ್ತಿನ ಹೋರಾಟ ತಾರ್ಕಿಕ ಹಂತವನ್ನು ಮುಟ್ಟಿಸ್ತೀವಿ. ನಮಗೆ ಹೋರಾಟ ನಮ್ಮ ಹಕ್ಕು, ಭದ್ರಾ ನೀರು ನಮ್ಮದು, ಭದ್ರಾ ಬಲದಂಡೆ. ಈ ಭದ್ರಾ ಜಲಾಶಯ ದಾವಣಗೆರೆ ಜಿಲ್ಲೆ ರೈತರ ಜೀವನಾಡಿ. ಅದಕ್ಕೋಸ್ಕರ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ, 10 ಹೋರಾಟಗಳು ಮಾಡಿದೀವಿ. ಇಲ್ಲಿ ನಿಲ್ಲಲ್ಲ. ಇವತ್ತು ನಾವುಗಳು ಎಲ್ಲ ತ್ಯಾಗಕ್ಕೂ ಸಿದ್ಧ. ನಾವು ನೋಡಿ, ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಕಾನೂನನ್ನ ಕೈ ತೆಗೆದುಕೊಳ್ಳಲ್ಲ. ನಮ್ಮ ಮಲ್ಲಿಕಾರ್ಜುನ್ ಹೇಳಿದ್ರು ಅಹಿಂಸಾತ್ಮಕ, ನಿಜ, ಅಹಿಂಸಾತ್ಮಕ ಹೋರಾಟ ಮಾಡಬೇಕು, ಸತ್ಯ. ಸಂದರ್ಭ ಬಂದ್ರೆ ಅಹಿಂಸಾತ್ಮಕವಾಗಿ ಅಲ್ಲ, ನಮ್ಮ ರಕ್ತವನ್ನು ಯಾರ ಪ್ರಾಣ ತೆಗೆಯಲ್ಲ. ಇದು ನಾಟಕ ಮಾಡಕ್ಕೆ, ಟಿವಿ ಬರಕ್ಕೆ, ಪತ್ರಿಕೆ ಬರಕ್ಕೆ, ಯಾರನ್ನೋ ಮರಳು ಮಾಡಕ್ಕೋಸ್ಕರ ಅಲ್ಲ. ತ್ಯಾಗ ಬಲಿದಾನ ದೇಶಕ್ಕೆ ಸ್ವತಂತ್ರ ಬಂತು. ನಾನು ಈ ರಕ್ಷಣೆ ಇಲಾಖೆಯವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ರಕ್ಷಣೆ ಇಲಾಖೆಯವರು ನೀವು ನಮ್ಮವರೇ, ನೀವೇನ್ ಬೇರೆಯವರಲ್ಲ. ನಮ್ಮ ರೈತರ ಕುಟುಂಬದಲ್ಲಿ ಹುಟ್ಟಿದಿರಿ, ನೀವು ನಮ್ಮವರ ಸಹೋದರ ಸಹೋದರಿಯರು. ಯಾವ್ದೋ ಕಾರಣಕ್ಕೆ ಪಾಪ ನೀವ್ ಏನಾಗ್ತೀರಿ, ಫುಟ್ಬಾಲ್ ಆಗ್ಬಿಡ್ತೀರಿ. ಯಾವ್ದೋ ಕಾರಣಕ್ಕೆ ನೋಡಿ, ಆ ಕಾಲ್ ತುಳಿತಾದಾಗ 11 ಜನ ಸಾವಾಯ್ತು, ಅಮಾಯಕ ಸತ್ರು. ಸಸ್ಪೆಂಡ್ ಆಗಿದ್ಯಾರು ನೀವು, 5 ಜನ ಸಸ್ಪೆಂಡ್ ಆದ್ರು. ನಾನು ನಿಮ್ಗೆ ಒತ್ತಾಯ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ನಮ್ಮನ್ನ ಯಾರು ತಡಿಬೇಡ್ರಿ. ನಾವ್ಯಾರು ಆಯ್ತು, ನಮ್ಮನ್ನ ನಾವ್ ಹೇಳಿದಲ್ಲ, ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧ. ರಕ್ತ ಕ್ರಾಂತಿ ಆದ್ರೂ ಪರವಾಗಿಲ್ಲ, ಯಾವ್ದಕ್ಕೂ ಎದಲ್ಲ, ಅಂಜಲ್ಲ, ಅಳಕಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಕುಕ್ಕಲ್ಲ. ಎಷ್ಟು ದಿವಸ ಆದ್ರೂ ಇಲ್ಲೇ ಊಟದ ವ್ಯವಸ್ಥೆ ಅಣ್ಣ, ಊಟದ ವ್ಯವಸ್ಥೆ ಮಾಡ್ತೀವಿ. ಊಟ ಪ್ರವಾಸಿ ಮಂದಿರ ಊಟ ಇದೆ, ಅಕ್ಕ ಆಯ್ತು. ಊಟ ಬೇಡ, ನಾವು 1 ನಿಮಿಷ, ನಾನು ಒಬ್ಬರೇ ತೀರ್ಮಾನ ಮಾಡಬಾರ್ದು. ಅಲ್ಲ 1 ನಿಮಿಷ, ನಾನು ಅಂದ್ರೆ ನಡಕ. ಇಲ್ಲಿ ಸಾಮೂಹಿಕವಾಗಿ ಎಲ್ಲ ರೈತರು ಬಂದಿದ್ದೀರಿ. ಅಲ್ಲ 1 ನಿಮಿಷ, ಅಲ್ಲ 1 ನಿಮಿಷ, ಅಲ್ಲ ರಮೇಶ್ ಗೌಡ್ರೆ, ಈಗ ಅಲ್ಲ ನೀವೆಲ್ಲ ಒಪ್ಪಿಗೆ ಕೊಟ್ರೆ, ಎಲ್ಲ ಒಪ್ಪಿಗೆ ಆ ರಸ್ತೆ ಬಂದ್ ಮಾಡಿ,
ನಾವು ಈ ರಸ್ತೆ ಬಂದ್ ಮಾಡಿ ನಮಗೆ ಒಂದ್ ನಿಮಿಷ ಅದನ್ನ ಹೇಳ್ತೀನಿ, ಒಂದ್ ನಿಮಿಷ ಅಣ್ಣ ಭಾರತ್ ಮಾತಾ ಕಿ